ಸಾಲ ಎಷ್ಟು ಮಾಡ್ಯಾರ ಈ ಸರ್ತೆ 1,16,000 ಕೋಟಿ ರೂಪಾಯಿ ಟೋಟಲ್. ಇಲ್ಲಿ ತನಕ ಸಾಲ 8 ಲಕ್ಷ ಕೋಟಿ ರೂಪಾಯಿ ಆಯ್ತು. ಎದಕ್ಕೆ ಸಾಲ ಮಾಡ್ಯಾರ? ಇವೆಲ್ಲ ಮಾಡಲಿಕ್ಕೆ 169 ಅವರಿಗೆ ಹಾಸ್ಟೆಲ್ಲು, 20% ಅವ್ರಿಗೆ ರಿಸರ್ವೇಷನ್ನು. ಮೊನ್ನೆ ಯಾವುದಕ್ಕೋ ಒಂದು ನಾವು KDBಗೆ ಇಲ್ಲ ಈಗೇನು ನಮ್ದು ಇಲ್ಲಿ ಕ್ಲಸ್ಟರ್ ನಡೆದಲ್ಲ ಅದು, ಆ ಕ್ಲಸ್ಟರ್ಕ್ಕೆಲ್ಲ ರೇಟ್ ಜಾಸ್ತಿ ಮಾಡ್ಯಾರ KDB ಅವರು. ಯಾಕಂತ ಕೇಳಿದ್ರೆ ಕಾಸ್ಟ್ ಜಾಸ್ತಿ ಆಗಿದೆ. ಇವ್ರಿಗೆ 20% ಜಾಸ್ತಿ ಕೊಟ್ರೆ ಇಲ್ಲದ ಇದ್ರಾಗ ಎಲ್ಲಿ ಕಾಸ್ಟ್ ಜಾಸ್ತಿ ಬರ್ತದೆ? ಟೈರ್ 2 ಸಿಟಿ ಒಳಗೆ ಇಂಡಸ್ಟ್ರಿಗಳು ಬೆಳೀಲಿ ಇದ್ರ ಕಾರಣ ರೇಟ್ ಎಷ್ಟೋ ಆಫರ್ಗಳು ಬಂದಿದ್ದು ಇವತ್ತು ನಿಲ್ತಾ ಇರೋದಕ್ಕೆ ಕಾರಣ ಇವರು KDB ರೇಟು ಎಲ್ಲ ರೀತಿಯ ರೇಟ್ಗಳನ್ನು ಜಾಸ್ತಿ ಮಾಡಿರುವಂಥದ್ದು. ಹೀಗಾಗಿ ಇವತ್ತು ಪ್ರತಿ ವ್ಯಕ್ತಿಯ ಮೇಲೆ ಸರಿಸುಮಾರು 1 ಲಕ್ಷ ರೂಪಾಯಿ ಸಾಲ ಆಗ್ತದೆ. ರಾಜ್ಯದ ಪ್ರತಿ ವ್ಯಕ್ತಿಯ ಮೇಲೆ 1 ಲಕ್ಷ ರೂಪಾಯಿ ಸಾಲ ಆಗ್ತದೆ. ಮತ್ತು GDP 23%ಕ್ಕಿಂತ ಜಾಸ್ತಿ ಕ್ರಾಸ್ ಆಗಿದೆ ಆಲ್ರೆಡಿ ಸಾಲ ಇವತ್ತು. ಮತ್ತು ಇವರು ಬಾರಿ ಏನು ಮಾತಾಡ್ತಾರೆ? ನಮ್ಮ ಕೇಂದ್ರದಿಂದ ನ್ಯಾಯ ಹಣಕಾಸು ಆಯೋಗಗಳು ನಾವು ಬಂದ ಮೇಲೆ ಆಗಿಲ್ಲ, ನೆಹರು ಕಾಲದಿಂದ ಅದ. ನೀವು ಕೇಂದ್ರ ಹಣಕಾಸು ಆಯೋಗನ ಸರಿಯಾಗಿ ಮಂಡಿಸಿಲ್ಲ. ನೀವು ಅಷ್ಟಾಗಿಯೂ ಸಹಿತ ಓವರಾಲ್ ನಾ ಹಿಂದೆ ನಿಮ್ಗೆ ಫಿಗರ್ಸ್ ಕೊಟ್ಟಿದ್ದೀನಿ. 2004ರಿಂದ 2014 ತನಕ ಗ್ರ್ಯಾಂಟಿನೇಡ್ 60,000 ಕೋಟಿ ಇತ್ತು. 2014ರಿಂದ 2024 ತನಕ 2,36,000 ಕೋಟಿ ಆಗಿದೆ. ತೆರಿಗೆ ಹಂಚಿಕೆ ಒಳಗೆ 2004ರಿಂದ 2014 81,000 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್. 2014ರಿಂದ 2024 2.85 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಗ್ರ್ಯಾಂಟಿನೇಡು 290% ಜಾಸ್ತಿ ಆಗಿದೆ. ಆನಂತರ ಟ್ಯಾಕ್ಸ್ ಡೆವಲ್ಯೂಷನ್ದಾಗ 262% ಜಾಸ್ತಿ ಆಗಿದೆ. ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಜೊತೆಗೆ ವಿತ್ತೀಯ ಶಿಸ್ತನ್ನು ಕಾಪಾಡ್ಕೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ತನಕ ಸಿದ್ದರಾಮಯ್ಯನವ್ರು ಉತ್ತರ ಕೊಟ್ಟಿಲ್ಲ. ನಾ ಹೇಳಿದ್ದು, ನೀವು ಹೇಳಿದ್ರೆ ನಾವು ಗ್ಯಾರಂಟಿ ಯೋಜನೆಯನ್ನು ಮಾಡ್ಬೇಕಂದ್ರೆ ನಾವು SC TSP ಗಿಟ್ಟ ದುಡ್ಡು ವಾಪಸ್ ತಕ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರಿ ನೀವು. ಮತ್ತು ಒಟ್ಟು SC ST ಜನಾಂಗಕ್ಕೆ ನೀವೇನು ದುಡ್ಡು ಕೊಟ್ಟಿರಿ ಕಳೆದ 2 ವರ್ಷದೊಳಗೆ, ಗೃಹಲಕ್ಷ್ಮಿ ಮತ್ತೊಂದು ಮುಗಿದೊಂದ್ರೊಳಗ, ಅದ್ರೊಳಗೆ SC ST ಇದ್ದಾರ ಸಪ್ರೇಟ್ ಇದೆಯಾ ನಿಮ್ಮ ಹತ್ರ? ಮತ್ತು SCP TSP ಇರೋದು ಎದಕ್ಕೆ? ಆ ಊರಾಗ ರಸ್ತೆ ಮಾಡಲಿ, ಆ ಓಣಿಯೊಳಗೆ ರಸ್ತೆ ಮಾಡಲಿಕ್ಕೆ SC ST ಸಮುದಾಯದಲ್ಲಿ ಅಭಿವೃದ್ಧಿ ವಾಸ ಮಾಡುವಂಥ ಜನ ವಾಸ ಮಾಡುವಂಥದ್ದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅದನ್ನು ತೊಗೊಂಡೋಗಿ ಇವ್ರಿಗೆ ಕೊಡ್ತೀವಿ. ಇದ್ರೊಳಗೆ ಯಾರಿಗೆ ಎಷ್ಟು ಕೊಟ್ಟಿರಿ ಎಲ್ಲ ತೊಗೊಂಡು ಎಕ್ಸ್ಚಕರ್ಗೆ ಹಾಕ್ಕೊಂಡು ಒಟ್ಟೆ ಮಾಡ್ತೀರಿ. ನೀವು ಹೇಳಬೇಕಾಗಿತ್ತು, ನಿಮ್ಮದು SCP TSP ಬಂದ್ ಮಾಡಿ ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿರಿ. ನಾಚಿಕೆ ಬರೋದಿಲ್ಲ ಸಿದ್ದರಾಮಯ್ಯನವರು? ಎಷ್ಟು ಸುಳ್ಳು ಹೇಳ್ತೀರಿ ನೀವು, ನಿಮ್ಮ ಮಂತ್ರಿಗಳು? ಇದ್ರ ಜೊತೆಗೆ ಹಾಲಿನ ಪ್ರೋತ್ಸಾಹಧನ ಬಂದ್ ಮಾಡ್ಯಾರ, ಹಾಲಿನ ದರ ಜಾಸ್ತಿ ಮಾಡ್ಯಾರ. ಮತ್ತು ಭಾಷಣದಾಗ ಏನು ಹೇಳ್ಯಾರ? ಇನ್ನೊಂದು ಹೇಳ್ಯಾರ, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ವಿದೇಶಿ ಶಿಕ್ಷಣಕ್ಕೆ ನೀಡುತ್ತಿದ್ದ ಸಹಾಯಧನ 30 ಲಕ್ಷದಿಂದ 50 ಲಕ್ಷಕ್ಕೆ. ಏನು
ಏನು ಅನ್ಯಾಯ ಇದೆ ಅಂತ ನಾ ಹೇಳೋದು. ಬೇರೆದವ್ರು ಹೋಗ್ಬಾರ್ದ? ಬೇರೆದವ್ರು ಬಡವರಿಲ್ಲ? ನಿನ್ನೇನೂ ನಾನು ಪತ್ರಿಕಾಗೋಷ್ಠಿ ನೋಡ್ತಾ ಇದ್ದೆ. ಯಾರೋ ಪತ್ರಕರ್ತರು ಪ್ರಶ್ನೆ ಮಾಡಕ್ಕೆ ಹೋದ್ರೆ ಅವ್ರನ್ನ ಬಾಯಿ ಮುಚ್ಚಿಸ್ತಾರೆ, ಜೋರು ಮಾಡ್ತಾರೆ. ಮತ್ತು ಕೊನೆಗೆ ಹೇಳೋದು ಬಜೆಟ್ ಭಾಷಣ ಸಾವಿತ್ರಿಬಾಯಿ ಫುಲೆ ಅವರ ಜಾತಿ ವ್ಯವಸ್ಥೆಯ ಸಂಕೋಲೆಯನ್ನು ಮುರಿದು ಶಿಕ್ಷಣ ಪಡೆದುಕೋ ಎಂಬ ಜಾತಿ ರಹಿತ ಶಿಕ್ಷಣದ ಮಹತ್ವ ನೀಡೋಗಳನ್ನು ಆ ಸಾಲುಗಳನ್ನು ಹೇಳಿದರು. ಜಾತಿ ವ್ಯವಸ್ಥೆ ಸಂಕೋಲೆಯನ್ನು ಮುರಿದು ಶಿಕ್ಷಣ ಪಡೆದುಕೋ ಮಾಡಿದ್ದೇನಾ? ಕೇವಲ ಮುಸಲ್ಮಾನರು. ಅದಾಗಬಾರ್ದು. ನಡು ಅಲ್ಲೇ ಸ್ವಲ್ಪ OBC SC ST ತಂದಾರ ಹೊರತಾಗಿ ಅವ್ರಿಗೇನೂ ಸಿಕ್ಕಿಲ್ಲ. ವೃತ್ತಿ ತೆರಿಗೆ ಜಾಸ್ತಿ ಮಾಡ್ಯಾರ. ಆನಂತರ ನಮ್ಮ ಇಲಾಖೆಯಿಂದ ದುಡ್ಡು ಕೊಡ್ತೀವಿ ಅಂತ ಹೇಳಿದ ಮೇಲೆ ಈಗ ಆರ್ಡರ್ ಪ್ಲೇಸ್ ಮಾಡ್ಯಾರ. ಈಗ ಮೊನ್ನೆ ಮುನಿಯಪ್ಪನವ್ರು ಅದು ನಾವು ನಿಮ್ಮ ಮುಂದೆ ಬೈದು ಆದಮೇಲೆ ನೀವು ಅದನ್ನು ಭಾಳಷ್ಟು ಡಿಸ್ಕಷನ್ ಮಾಡಿ ಮಾಧ್ಯಮದವ್ರಿಗೂ ಭಾಳ ಧನ್ಯವಾದ ಹೇಳಬೇಕು. ನಾವೇನು ಅವ್ರಿಗೆ ಬೈದ್ವಿ, ನಾವು ದುಡ್ಡು ನಾವು ಕೊಡ್ತೀವಿ ಅಂದರೂ ತೊಗೊಳ್ತಾ ಇಲ್ಲಗಂತ. ಲಾಸ್ಟ್ ಟೈಮ್ ಹೇಳಿದ್ದಂತೂ ನೀವು ಪ್ಯಾನಲ್ ಡಿಸ್ಕಷನ್ ಮಾಡಿದ್ರಿ. ಅದರ ಪರಿಣಾಮ ಇವತ್ತು ಅವರು ಅಕ್ಕಿ ಕೊಡ್ಲಿಕ್ಕೆ ಒಪ್ಪಿಕೊಂಡ್ರು. ಕರ್ನಾಟಕದಲ್ಲಿ ಅದರಲ್ಲಿಯೂ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಾಗ ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಕಲಬುರಗಿ ಇದನ್ನು ಮರ್ತ ಹೋಗ್ಯಾರ ಸಿದ್ದರಾಮಯ್ಯನವರು. ಬೆಂಗಳೂರು ಮೈಸೂರು ಕೊಟ್ಟದ್ದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ನಮಗೆ ಕೊಟ್ಟಿಲ್ಲ ನೀವು. ಇಡೀ ಇದ್ರಾಗ ಒಂದು 106 ಸರ್ತೆ ಮುಸ್ಲಿಂ ಶಬ್ದವ. ಅಲ್ಪಸಂಖ್ಯಾತರು ಮುಸ್ಲಿಮರು ಕೇಸ್ ಹಿಂಪಡ್ಕೊಂಡದ್ದು ಘನಘೋರವಾದಂಥ ಅನ್ಯಾಯ. ರೆವಿನ್ಯೂ ಡೆಫಿಸಿಟ್ ಎಷ್ಟದಿದೆ? ರೆವಿನ್ಯೂ ಡೆಫಿಸಿಟ್ 2750 ಕೋಟಿ ರೂಪಾಯಿ ರೆವಿನ್ಯೂ ಡೆಫಿಸಿಟ್. ಟೋಟಲ್ 10,000 ಕೋಟಿ ಆಗಿದೆ. ಅದು ಯಾವಾಗಲೂ ರೆವಿನ್ಯೂ ಡೆಫಿಸಿಟ್ ಇರುವುದಿಲ್ಲ. ಆನಂತರ ಫಿಸಿಕಲ್ ಡೆಫಿಸಿಟ್ 19,760. ಅಂದ್ರೆ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ರಸ್ತೆ ಇವು ಮತ್ತೊಂದು ಮುಗಿದೊಂದು, ಅದಕ್ಕೆಲ್ಲ ಇರೋದು 71,000 ಕೋಟಿ. ಏನು ಬಜೆಟ್ ಅಂತಾರೆ ಇದಕ್ಕೆ ಸಿದ್ದರಾಮಯ್ಯನವರೇ? 16 ಸಾವಿರ ಬಜೆಟ್ ಮಂಡಿಸಿದ್ದೇನೆ. 16 ಸಾವಿರ ಮಂಡಿಸಿದ್ದೊಂದ ಸಾಧನೆ ಆಗಬಾರ್ದು. ನಿಮ್ಮ ಅನುಭವದ ಪರಿಪಕ್ವತೆ ಅದರೊಳಗೆ ಕಾಣಬೇಕು. ದೇಶ ರಾಜ್ಯವನ್ನು ಹಾಳು ಮಾಡಿಟ್ಟು ಜಾತಿಗಳಲ್ಲಿ ಮುಸಲ್ಮಾನ್, ಹಿಂದೂ, ಕ್ರಿಶ್ಚಿಯನ್ದಲ್ಲಿ ಒಡೆಯುವ ಕೆಲಸವನ್ನು ಮಾಡಬಾರ್ದು. ನೇರವಾಗಿ ಒಡೆದು ವೋಟ್ ಬ್ಯಾಂಕ್ ಭದ್ರಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ದಿಕ್ಕು ದೆಸೆ ಇರಲಾರದೆ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟು ಕೂಡ ಇವರು ದೊಡ್ಡ 106 ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ಮೀಟ್ ಮಾಡ್ತಾರೆ. ನಾವೆಲ್ಲ ರೀತಿಯ ಸಹಕಾರ ಕೊಟ್ಟಿವಿ ಅದಕ್ಕೆ. ಆದರೆ ಈ ರೀತಿ ನೋಡಿಕೊಂಡ್ರೆ ಇನ್ವೆಸ್ಟ್ ಕರ್ನಾಟಕ ಆಗಲ್ಲ. ಅದಕ್ಕೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮಾತು ಹೇಳಿದೆ ಇದು ಹೋಗ್ಬೇಕಾದ್ರೂ ಅಟ್ಲೀಸ್ಟ್ ಒಳ್ಳೆ ಬಜೆಟ್ ಮಾಡಿದ್ರೆ ಒಳ್ಳೆ ಸತ್ಯ ಹೇಳ್ಬೇಕಂದ್ರೆ ಅಂದ್ರೆ ಈಗ ಲಾಸ್ಟ್ ಬಜೆಟ್ ಹೆಂಗೆ ಸಿದ್ದರಾಮಯ್ಯ ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರೆ. ಮತ್ತು ಅವ್ರು ಹೇಳಿದ್ದು ನಂದು ಇದು ಲಾಸ್ಟ್ ಬಜೆಟ್, ಇದು ಲಾಸ್ಟ್ ಟರ್ಮ್ ಅಂತ. ಸಿದ್ದರಾಮಯ್ಯನವರು ಭಾಳ ಸತ್ಯ ಹೇಳ್ಯಾರ ಇಲೆಕ್ಷನ್ ನಿಂತಾಗ. ನಾ ಇನ್ನು ಮುಂದೆ ಇಲೆಕ್ಷನ್ ನಿಲ್ಲಲ್ಲ. ಮೊನ್ನೆನೂ ಎಲ್ಲೋ ಹೇಳಿದ್ದಾರೆ. ಅದನ್ನು ಹೇಳಿದ್ದೆ. ಅವರು ಒಳ್ಳೆಯ ಆರೋಗ್ಯ, ನಾನು ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಸುದೀರ್ಘ ಅವಧಿಯವರೆಗೆ ಅವರು ಇದ್ದು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರು ಹೇಳಿದ್ದು ಇದು ನಾನು ಮುಂದೆ ಇಲೆಕ್ಷನ್ ನಿಲ್ಲಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಯಾರ. ಅವ್ರು ತೆಗೆದು ನೋಡ್ರಿ. ಮತ್ತು ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರೆ 28ರ ನಂತರ. ಅವರ ಅನೇಕ MLAಗಳ ಸ್ಟೇಟ್ಮೆಂಟ್ ಅದು. 28ಕ್ಕಿಂತ ಮೊದಲನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾವು ಹೇಳಿದ್ದಲ್ಲ, ನಮ್ದು ಅದ್ರ ಬಗ್ಗೆ ನಮ್ದು ಲೇನಾದೇನೇ ಇಲ್ಲ. ಹಿಂದಿ ಭಾಷೆಯೊಳಗೆ ಹೇಳೋದಾದ್ರೆ ನಮಗೇನು ಸಂಬಂಧ ಇಲ್ಲ. ಅದು ಆದ್ರೆ ಅವ್ರದ್ರೊಳಗೆ ನಡೆದು ಚೆಲುವರಾಯ ನಾರಾಯಣ ಸ್ವಾಮಿ ಹೇಳ್ತಾರೆ ಏನು SC STಗಳಿಗೆ ಅಂದ್ರೆ ಆ ಹಣನ ವರ್ಗಾವಣೆ ಮಾಡಿದ್ದಕ್ಕಾಗಿಯೇ ಅವ್ರಿಗೆ ಕಾಲು ಇದಾಗಿದೆ ಅನ್ನೋ ಒಂದು ಈ ಥರದೊಂದು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಕಾಲು ಇದಾಗಿದೆ ಅಲ್ಲ, ಕುಡ್ತಾ ಇದಾರಲ್ಲ, ಅದಕ್ಕೆ SC ST ಅದ ಶಾಪ ಅಂತ, ದಲಿತರ ಶಾಪ ಅಂತ ಹಂಗೆ ಹೇಳಿದ್ದಾರೆ. ಅದು ಆ ರೀತಿ ಹೇಳಿದ್ರೆ ಆ ರೀತಿ, ಯಾಕಂದ್ರೆ ಆರೋಗ್ಯ ಯಾರಿಗೆ ಬೇಕಾದರೂ ಕೇಳ್ಬೋದು. ಆ ರೀತಿ ಹೇಳಿದ್ದೆ ನಾನು ಒಪ್ಪೋದಿಲ್ಲ.